ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಯಾವುದೇ ಮಸಾಲ ಪದಾರ್ಥಗಳನ್ನು ರುಬ್ಕೊಳ್ಳದೆ ಹಾಗೆ ಬಹಳ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಈಗ ಆಲ್ರೆಡಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಬಾತ್ಗೆ ಏನೇನು ಬೇಕು ಅಂತ ಹೇಳಿ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಬೇ ಲೀಫು, ಒಂದು ಚಕ್ರ ಮೊಗ್ಗು, 1 ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು 4ರಿಂದ 5 ಲವಂಗ, ಹಾಗೆ ಒಂದು ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ. ಹಾಗೆ ಹಾಕೊಂಡ್ರೆ ಸಿಡಿದು ಬಿಡುತ್ತೆ. ಹಾಗಾಗಿ ಇಲ್ಲಿ ಒಂದು 3 ಗೋಡಂಬಿ ಹಾಗೆ ಒಂದು 3 ಬಾದಾಮಿನ ಹಾಕೋತಾ ಇದ್ದೀನಿ ಕಟ್ ಮಾಡಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ 3 ಈರುಳ್ಳಿಯನ್ನು, ಚಿಕ್ಕ ಈರುಳ್ಳಿ ಇದು, ದೊಡ್ಡ ಈರುಳ್ಳಿ ಆದರೆ 2 ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ದಪ್ಪ ದಪ್ಪಗೆ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ರಾತ್ರಿ ಇಡೀ ನೆನೆ ಇಟ್ಟಿರುವಂತಹ ಬಟಾಣಿಯನ್ನು ಹಾಕೋತಾ ಇದ್ದೀನಿ, 1 ಬಟ್ಟಲು ಆಗುವಷ್ಟು. ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಧ್ಯ ಮಧ್ಯ ಹಾಲು ಸಿಗ್ತಾ ಇದ್ದರೆ. ಅದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೊಮೆಟೊ ಬಾತ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 4 ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಬಾದಾಮ್ ಟೊಮೆಟೊ, ಹುಳಿ ಇರಲ್ವಲ್ಲ ಅದು. ಹುಳಿ ಟೊಮೆಟೊ ಆದರೆ 3 ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮ್ ಟೊಮೆಟೊ ಯೂಸ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಬಾತ್ ಆಗಿರೋದ್ರಿಂದ ಜಾಸ್ತಿ ಟೊಮೆಟೊನ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಇದನ್ನು ಒಮ್ಮೆ ಈ ರೀತಿ ಫ್ರೈ ಮಾಡಿ ಮುಚ್ಚಿಟ್ಕೊಳ್ಳೋಣ. ಟೊಮೆಟೊ ತುಂಬ ಮೆತ್ತಗಾಗಿ ಬೇಯಬೇಕು, ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಅದು ಮಧ್ಯದಲ್ಲೇ ಬೇಯಿಸ್ಕೊಳ್ಳುವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಈ ಸಮಯದಲ್ಲೇ ನೀವು 1 ಹಿಡಿ ಆಗುವಷ್ಟು ಪುದೀನ ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, 3/4 ಭಾಗದಷ್ಟು ಬೆಂದಿದೆ ಟೊಮೆಟೊ ಎಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಪೂರ್ತಿಯಾಗಿ ನಾವು ಟೊಮೆಟೊ ಗೊಜ್ಜು ಮಾಡುವಾಗ ಹೇಗೆ ಬೆಂದಿರುತ್ತೋ ಹಾಗೆ ಟೊಮೆಟೊ ಬೆಂದಿರಬೇಕು. ನೋಡಿ, ಈಗ ನೀಟಾಗಿ ಬೆಂದ್ಬಿಟ್ಟು ಎಣ್ಣೆ ಮೇಲ್ಗಡೆ ಬರೋ ಥರ ಆಗ್ತಾಯಿದೆ. ಈಗ ನೋಡ್ತಾ ಇದ್ದೀರಲ್ವ, ಈ ಟೈಮಲ್ಲಿ ನಾನು ಅಕ್ಕಿಯನ್ನು ಸೇರಿಸ್ತೀನಿ. ನಾನು ಇದೆಲ್ಲನೂ ಹೆಚ್ಚೋಕ್ಕಿಂತ ಮೊದಲೇ ನಾನು ಅಕ್ಕಿಯನ್ನು ತೊಳ್ಕೊಂಬಂದು ಇಟ್ಟಿರ್ತೀನಿ. ಸ್ವಲ್ಪ ನೆನಿಬೇಕು ಅಕ್ಕಿ. ಪಲಾವ್ಗಾದರೂ ಆಯಿತು, ಟೊಮೆಟೊ ಬಾತ್ಗಾದರೂ ಆಯಿತು, ಯಾವುದೇ ರೈಸ್ ಬಾತ್ ನೀವು ಮಾಡ್ತೀವಿ ಅಂದ್ರೂ ಮೊದಲೇ ಅಕ್ಕಿಯನ್ನು ಒಂದು 20 ನಿಮಿಷ ಮುಂಚೆ ತೊಳೆದಿಟ್ಬಿಡಿ. ಆಗ ನಮಗೆ ರೈಸ್ ಬಾತು ಅಥವಾ ಪಲಾವ್ ಅಥವಾ ಟೊಮೆಟೊ ಬಾತ್, ನೀವು ಯಾವುದೇ ಅಕ್ಕಿಯಲ್ಲಿ ಮಾಡುವಂತಹ ಬಾತ್ಗಳಾದ್ರೂ ಕೂಡ ಈ ರೀತಿಯಾಗಿ ಉದುರುದ್ರ ಬರುತ್ತೆ. ಈ ರೀತಿಯಾಗಿ ತೊಳೆದಿಟ್ರೆ ಮೊದಲಿಗೆ. ನೋಡಿ, ಇದನ್ನು ಒಮ್ಮೆ ಎಣ್ಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಕುದಿಯೋ ನೀರಿಗೆ ಹಾಕಿದ್ರೂ ಕೂಡ ಅನ್ನ ಮುದ್ದೆಯಾಗಿ ಬಂದುಬಿಡತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆಯಲ್ಲಿ. ಈಗ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು 1:2 ರೇಷಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಲೋಟ ಹಾಕ್ತಾಯಿದ್ದೀನಿ ನೀರನ್ನು 1 ಲೋಟ ಅಕ್ಕಿಗೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ನೀಟಾಗಿ ಅಕ್ಕಿ ಹಾಗೂ ನೀರು ತರಕಾರಿಗಳೆಲ್ಲ ಹೊಂದ್ಕೋಬೇಕು. ಹಾಗಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಹಾಗೆ ಲಾಸ್ಟಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ
ಕರಗೋ ಹಾಗೆ ಒಮ್ಮೆ ಕೈ ಆಡ್ಕೊಳ್ಳೋಣ ಇದನ್ನು. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ನಾನು. ಒಗ್ಗರಣೆಗೆ ಬರೀ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ಮುಚ್ಚಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಕುದಿಬೇಕು, ಒಂದು ಕುದಿ ಬಂದರೆ ಸಾಕು, ಆನಂತರ ನಾವು ಮುಚ್ಚಬೇಕಾಗುತ್ತೆ ಕುಕ್ಕರ್ ಮುಚ್ಚಳನ. ಸೊ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು. ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ. ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಿವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ನ ಕೂಗಿಸ್ಕೊಂಡು ಬರ್ತೀನಿ. ಇವಾಗ 2 ವಿಷಲ್ ಕೂಗಿ ಆಗಿದೆ ನೋಡಿ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ತಣ್ಣಗಾದ ನಂತರ. ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಉದುರಾಗಿ ಬಂದಿದೆ ಅಂತ ನೋಡಿ. ಇದನ್ನೆಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಟಾಣಿ ಎಲ್ಲ ತಳಕ್ಕೆ ಹೋಗಿ ಕೂತ್ಬಿಟ್ಟಿರುತ್ತೆ, ಹಾಗಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸ್ ಆಗಿದೆ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಅಷ್ಟೇ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹೇಗೆ ಟೊಮೆಟೊ ಬಾತ್ ಮಾಡೋದಂತ ನೋಡ್ಕೊಂಡಿದ್ದೀರಾ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.